ಎಷ್ಟೊತ್ತಾತಿಂಗ್ ಬಡ್ಕೊಂಡು ಲಗುನ ಬಾ ಅಂತ ಹೇಳಿ ಕಳ್ಸನಿ. ಇನ್ನ ಮಠ ಬಂದಿಲ್ಲ. ಬಟ್ಟೆಯಾಗ ಯಾರು ಕಾಣಕತ್ತಿಲ್ಲ. ಸುತ್ತಮುತ್ತ ಯಾರ ತರ ಕೇಳ್ತಾರ ಜೊತೆ ಬಂದಾಳ. ಯಾವಕ್ಕೆ ಕಾಣುವಲ್ಲ. ಅಲ್ಲ ಹುಡುಗಿ ಯಾಕೆ ನಿಂತೈತಿ? ಏನೋ ಹಕ್ಕಿಕತ್ ಐತಿ, ತಿಳ್ಕೋಬೇಕಲ್ಲ. ಇಲ್ಲೇ ಮರ್ಯಾಗ ನೋಡು ನೋಡು, ಯಾರ ಬೆಟ್ಟೆ ಯಾಕೆ ಬಂದಾಳ? ಎಷ್ಟು ಕಾಯಿಸ್ತಾನ ಹೇಳಿ ಕಳ್ಸೇನಿ ಆ ಹುಡುಗನ ಕೈಯಾಗ. ಲಗುನ ಬಾ ನಿನ್ ಜೊತೆ ಮಾತಾಡ್ಬೇಕು, ಮುಖ್ಯ ವಿಚಾರ ಮಾತಾಡ್ಬೇಕಂತೇಳಿ. ಲಗುನ ಬರೋದೇ ಗೊತ್ತಿಲ್ಲ. ಯಾವಾಗಿದ್ರು ಹಿಂದದ ಮಾಡ್ತಾ ನೋಡತ್ತ. ಯಾವ ಬಂದ? ಅಯ್ಯೋ ಇವ ಅಯ್ಯೋ ಬಸ್ಯಾ. ಅಲ್ಲ ಬಸ್ಸು, ಈಗ ಬರುದೆ? ಅಯ್ಯೋ 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 ಅಯ್ಯೋ, ಏನ್ ನಡ್ಸಾರ ಇವರಿಬ್ರು? ಓ, ಎಂತ ಬೆಳಗ್ಗೆ ಹುಡುಗಿ ಅನ್ಕೊಂಡಿದ್ದೆ. ಇಂತ ಹಲ್ಸ್ ಕೆಲಸ ಮಾಡುದು. ಅಯ್ಯೋ ಸುಮಂಗ್ಲಾ, ಮಾತಾಡ್ಬಿಡ್ ನನ್ನ ಜೊತೆ. ಒಂಚೂರು ಕೆಲಸ ಆಯ್ತು, ನಿನ್ಗೆ ಗೊತ್ತಲ್ಲ. ಅಪ್ಪನ ಅವನ ನಮ್ಮ ಅಣ್ಣನ ಕಣ್ಣು ತಪ್ಪಿಸಿ ಬರ್ಬೇಕು ನಾನು. ಅಷ್ಟು ಕೆಲಸ ಸಿಟ್ ಮಾಡ್ಕೋತಾರ. ಅಲ್ಲ ಸುಮಂಗ್ಲ, ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಂತಿಲ್ಲ. ಏನದು? ಬಸ್ಸು, ಅದೇನಂತಂದ್ರೆ ನಮ್ಮವ್ವ ನನಗೆ ನಾಳೆ ಗಂಡು ನೋಡಕತ್ತಾಳೆ. ಗಂಡ? ಅದ್ಯಾವ ಗಂಡ? ನಾನು ಬಿಟ್ಟು ನೀನು ನೋಡಕ್ ಬರವ? ಅರ್ಥ ಮಾಡ್ಕೋ. ಅಂದ್ರೆ ನನ್ನ ಮದುವೆ ಮಾಡ್ಬೇಕಂತ ವಿಚಾರ ಮಾಡ್ಯಾಳ ನಮ್ಮವ್ವ. ಏನ? ನೀನ್ ಮದ್ವೆ ಮಾಡ್ತಾಳಂತ? ಅಲ್ಲ, ನಿನ್ನ ಕೊಳ್ಳಿಗೆ ತಾಳಿ ಕಟ್ಟೋ ಗಂಡು ಇಲ್ಲೇ ಇರ್ಬೇಕಾದ್ರೆ ನಿಮ್ಮವ್ವ ಅದ್ಯಾವ ಹುಡುಗನಾಕತ್ತಾಳು? ಮಷ್ಕಿರಿ ಮಾಡ್ಬೇಡ ಬಸ್ಸು. ನಾ ಹೇಳಿದ ಅರ್ಥ ಮಾಡ್ಕೋ. ದೊಡ್ಡ ಮಂತನ ಹುಡುಗ ಚಲೋದಾನು, ಈಡಿಗೆ ಆಸ್ತಿ ಐತಿ ಅಂತ ಹೇಳಿ ನಮ್ಮ ಅಲ್ಲಿ ಮದುವೆ ಮಾಡಕ್ ನೋಡತ್ತಾಳ. ಅಲ್ಲ ಸುಮಂಗ್ಲ, ನಿಮ್ಮ ಅಕ್ಕನ ಮದುವೆ ಆತಾ? ಇಲ್ಲ, ಆಕಿಗಿಂತ ಮುಂಚೆ ನನಗ ಮಾಡ್ಬೇಕಂತ ವಿಚಾರ ಮಾಡ್ಯಾಳ ನಮ್ಮವ್ವ. ಅದ್ ಹೆಂಗ್ ಸುಮಂಗ್ಲ ಅದ? ನಿಮ್ಮ ಅಕ್ಕನ ಎಷ್ಟಾದ್ರೂ ನಿನ್ಕಿಂತ ದೊಡ್ಡಕ್ಕಿ. ಅಕ್ಕಿನ ಮನೆಗೆ ಇಟ್ಕೊಂಡು ನಿನ್ನ ಹೆಂಗ್ ಮದುವೆ ಮಾಡ್ತಾರವ್ರ? ನೀನ ಹೇಳಿದ್ದಿಲ್ಲ, ಇಲ್ಲ ನಮ್ಮ ಅಕ್ಕ ಒಬ್ಬಕ್ಕೆದಾಳು, ಆಕಿ ಮದುವೆ ಆಗೋ ತನಕ ನನ್ನ ಮದುವೆ ವಿಚಾರ ಏನು ಮಾಡಿಲ್ಲ ಅಂತ ಹೇಳಿ. ಈಗ ಈಗ ಹಿಂಗೆ ಹೇಳಿದ್ರೆ ಏನು ಮಾಡ್ಬೇಕು ನಾನು? ಅಲ್ಲ ಬಸ್ಸು, ಅರ್ಥ ಮಾಡ್ಕೋ. ನಾಳೆ ಅವ್ರು ನೋಡಕ್ ಬಂದಾಗ ಏನೋ ಅವ್ರಿಗೆ ಮನ್ಸಿಗೆ ಬಂತಂದ್ರೆ ನಮ್ಮವ್ವ ನನ್ನ ಇಷ್ಟ ಕಷ್ಟ ಏನೂ ಕೇಳಂಗಿಲ್ಲ. ಮೊದ್ಲು ಕುಣ್ಯಾಕತ್ತಾಳಕಿ. ಅಯ್ಯೋ ಅವ್ರಿಗೆ ರೊಕ್ಕಿಷ್ಟ್ರು, ಈಡಿಗೆ ಆಸ್ತಿ ಐತಿ, ಇಂಥ ಮಣಿ ಅಂಥೇಳಿ. ಈಗ ನಾನು ಬಿಡ್ತಾಳಾಕಿ. ಇಷ್ಟಕ್ಕೆ ನೀ ಹೆದರ್ಕೊಂಡಿಯಾ? ಅಲ್ಲ, ನಿನಗಿಷ್ಟ ಇಲ್ಲ ನಿಮ್ಮವ್ವ ಯಾಕೆ ಮದುವೆ ಮಾಡ್ತಾಳೆ? ನಾಳೆ ಹೆದರ್ಸಿರಾತ ಬಿಡು ನಿಮ್ಮ ಅವ್ವನ. ಏನಂತ ಹೆದರ್ಸವ ಹೇಳು? ನೋಡು ಸುಮಂಗ್ಲ, ಆರಾಮಾಗಿರ ನೋಡು. ಸಿಟ್ಟಿನ ಕೈಯಾಗ ಬುತ್ತಿ ಕೊಡ್ಬೇಡ. ಆರಾಮಾಗಿ ಯೋಚನೆ ಮಾಡೋದಿಟ್ಟ ನೋಡು. ನಾ ಹೇಳ್ದಂಗೆಲ್ಲ ಮಾಡು, ಏನೂ ಆಗಲ್ಲ. ಅರ್ಥ ಆಯ್ತಾ? ಏನ? ನೋಡು ನೋಡು, ಇಷ್ಟು ಮಾಡು. ಅವಾಗ ನಿಮ್ಮವ್ವ ಅನ್ಕೊಂಡಂಗೆ ಏನೂ ಆಗಂಗಿಲ್ಲ. ನಾಳೆ ಅವ್ರು ನೋಡಕ್ ಬರ್ತಾರಲ್ಲ, ನೋಡ್ಕೊಂಡು ಹೋಗ್ಲಿ. ಏನು ಮದ್ವಿನ ಆಗತ್ತಾರ, ಯಾಕಷ್ಟು ತಲೆ ಕಟ್ಸ್ಕೊತಿ? ನೀ ಇಷ್ಟು ಹೇಳಿದಲ್ಲ, ಸಮಾಧಾನ ಆತು. ಇನ್ನ ನೀ ಹೇಳ್ದಂಗೆ ಮಾಡ್ತೀನಿ. ಸರಿ, ಇಲ್ಲಿ ಭಾಳ ಹೊತ್ತು ಮಾತಾಡೋದು ಬೇಡ. ಯಾರ ನೋಡಿದ್ರಂತ ಕಷ್ಟ. ಮನೆಯಲ್ಲಿ ನಮ್ಮ ಹೋಗೋದು ಗೊತ್ತಾತಂದ್ರೆ, ಅಯ್ಯೋ ಅದು ನಾನು ನಿನ್ನೆ ಇಷ್ಟಪಡತ್ತೇನೆ ಅಂತೇಳಿ ನಾನು ಕೊಂದ ಬಿಡ್ತಾಳ. ಅದಕ್ಕೆ ನಾನು ಬರ್ತೀನಿ. ಮತ್ತೆ ಯಾವಾಗ ಬಿಟ್ಟಿಕ್ಕಿ? ಮತ್ತೆ ಹೇಳಿ ಕಳಿಸ್ತೀನಿ. ಏನು ಕೊಡಂಗಿಲ್ಲನ? ಸೊ ನೋಡು, ನಾನು ನಮ್ಮ ಅವ್ಗೆ ಗೆಳತಿ ಮನೆಗೆ ಹೋಗ್ತೇನೆ ಅಂತ ಹೇಳಿ ಇಲ್ಲಿ ಬಂದಿದ್ದೆ. ಈ ವಿಚಾರ ಏನ್ರ ನಮ್ಮ ಅವ್ಗೆ ಗೊತ್ತಾದ್ರೆ ಬೇಡ ನಾನು ಬರ್ತೀನಿ. ನನ್ನ ಗೆಳತಿ ಮನೆಗೆ ಹೋಗಿ ಸರಾಯಿಸ್ಕೊಂಡು ಮನೆಗೆ ಹೋಗ್ತೇನೆ. ಸರಿ, ನಾನು ಹೋಗ್ಬರ್ತೀನಿ. ಆಯ್ತು. ಈ ಹುಡುಗಿ ಕೆಲಸ ಮಾಡತ್ತ ಆಗಬೇಕಾಗಿದ್ದ ಸಾವಿತ್ರ ಹೋಗ. ಪಾಪ ಆ ಶಾಂತವ್ಗ ಮಲಮಗಳು ಅಂತೇಳಿ ಎಷ್ಟು ಕಷ್ಟ ಕೊಡ್ತಾಳ. ದೇವ್ರ ಮತ್ತೆ ಅಕ್ಕಿ ಮಗಳನ್ನ ಈ ನಮನಿ ಮಾಡಕತ್ತಾರ. ಮಾಡಿದವ್ರ ಪಾಪ ಆಡ್ತಾರ ಬಾಯ್. ನಮ್ಗೆ ಇದಕ್ಕೆ ಬೇಕು? ಏನು ಹಾಳಾಕ್ ಓದ್ಲಿಕ್ಕೆ? ಶಾಂತಿ, ಎಷ್ಟು ಸಲ ಲಗುಣ ಅರ್ವಿ ಬಾಂಡೆ ನೀರು ಮುಗಿಸ್ಕೊಂಡು ಬಾವ, ನೆಲ ಒರೆಸ್ಬೇಕು, ನಾಳೆ ನನ್ನ ಮಗಳನ್ನ ನೋಡಕ್ ಬರ್ತಾರೋ ಅಂತ ಬಡ್ಕೊಂಡು ಲಗುಣ ಮುಗಿಸೋದನಿಲ್ಲ. ಮಿಚ್ಚಿ ಮಾಡ್ತಾಳ ಕೆಲಸ. ಎಲ್ಲಿ ಇನ್ನೊಂದು ಕೆಲಸ ತಂದು ಜೋಡಿಸ್ತಿಟ್ಟಾರಂತ ಹೇಳಿ. ಯವ ಕರ್ದ್ಯಾ? ಕರ್ದ್ನಿ. ಅದು ಎಲ್ಲಿ ಬಿದ್ದು ಸತ್ತು ಹೊಳ್ಳಾಡಕತ್ತಿದ್ದಿ ಅಲ್ಲ, ಎಮ್ಮಿ ಕರ ಇದ್ದಂಗ ಅದಿ ನೋಡು. ಲಗುನ ಕೆಲಸ ಮಾಡೋದು ಗೊತ್ತೇ ಇಲ್ಲ ನನಗೆ. ಅಯ್ಯೇ
ಅದು ಬಾಂಡೆ ಇದುವೆ ನೀರು ಸೇದಿನಿ ಎಷ್ಟೋ ತನಕ ಅರ್ವಿ ಎಲ್ಲ ಒಗದು ಹಾಕಿ ಒಣಗಿ ಹಾಕಿನೇ ಬಾಂಡೆ ಒಂದು ಅರ್ತಿ ಕಾತಿದ್ದೇವೆ ಅದೆಷ್ಟು ಮಾಡ್ತೀಯ ಇಟ್ಟು ಕೆಲಸನ ಅಯ್ಯಯ್ಯ ನೋಡು ನಾಳೆ ಹೋದ ಗಂಡನ ಮನ್ಯಾಗೂ ಇಂಥದ ಮಾಡಿದ್ದಿ ಅಲ್ಲೇ ಹೋಗ್ಲಿ ಬಿಡು ಯಾಕೆ ನಿನಗೂ ಬೈದ ನನ್ನ ನಾಯಿಗೆ ಹೊಲಸು ಮಾಡ್ಕೋಬೇಕು ನಾನು ನೋಡು ನಾಳೆ ನಿಮ್ಮ ತಂಗಿ ಸುಮಂಗ್ಲ ನೋಡಕ್ ಬರ್ತಾರ ನೋಡು ಮನೆಯೆಲ್ಲ ಚೊಕ್ಕ ಮಾಡು ಒಂದಿಟ್ಟು ಮ್ಯಾಲ ಹಂಚಿದ ಕಡೆ ಅದು ಧೂಳ ಇದು ಕಟ್ಟೈತಿ ನೋಡು ಬಲಿ ಕಟ್ಟೈತಿ ಅದನ್ನೆಲ್ಲ ಒಂದಿಟ್ಟು ಒರೆಸ್ ಇದನ್ನೆಲ್ಲ ಸ್ವಚ್ಛಗೆ ನೆಲ ಒರೆಸು ಆಮೇಲೆ ಅಲ್ಲಿ ಬಾಂಡೆ ತಿಕ್ತಿಯಲ್ಲ ನೀನು ಅಲ್ಲೆಲ್ಲ ಕಪ್ಪಿ ಮಾಸ್ ಕಟ್ಟೈತಿ ಮಳೆಯಾಗಿ ಅದನ್ನೆಲ್ಲ ಸ್ವಚ್ಛಗೆ ತಿಕ್ಕಿ ತೊಳಿ ಹಾಂ ಹೂಬೆ ಆತು ಅಯ್ಯೋ ಆತ ಅಂದ್ಕೊಂಡ್ರೆ ಬೇಡವಾ ಲಗು ಲಗುನ ಮಾಡು ನೀರು ಬೇಕು ಇದಕ್ಕೆಲ್ಲ ಇನ್ನೊಂದಿಷ್ಟು ನೀರು ಸೇರಿ ಸ್ವಚ್ಛಗೆ ಎಲ್ಲ ಕೆಲಸ ಮುಗಿಸು ನಿಮ್ಮ ಅಪ್ಪ ಸಂಜಿತ್ರಕ್ಕೆ ಹೋಗಿದ್ದಿ ಅವನ್ನೆಲ್ಲ ತಂದು ಜಾಕಿ ಅಡಿಗೆ ಮನೆ ಸ್ವಚ್ಛ ಮಾಡಿ ಅಡಿಗೆ ಮನೆಗೆ ಜೋಡಿಸ್ಬೇಕು ಹೂಬೆ ಅವ ಅದು ನೀ ಕೇಳಿದ ಕೆಲಸ ಎಲ್ಲ ಮಾಡ್ತೀನಿ ನಾಳೆ ನಾನು ದುರ್ಗಮ್ಮಗ ಯಾ ದುರ್ಗಮ್ಮ ಬೇಡ ಏನು ಬೇಡ ಒಂದಿನ ಮನೆಗಿದ್ರೆ ಏನೂ ಆಗೋದಿಲ್ಲ ನಾಳೆ ಮನೆ ಮಂದಿ ಬರ್ದಾಗ ಕೆಲಸ ಇರ್ತಾವ ನೀ ಎಲ್ಲ ಕುಂತಿದ್ರೆ ಮನೆ ಕೆಲಸ ಮಾಡೋರು ಯಾರು ಅಲ್ಲವಾ ಅದು ಹೋಗ್ಲೇಬೇಕವ ಪಟ್ನ ಹೋಗಿ ಪಟ್ನ ಬಂದ್ಬಿಡ್ತು ನಾಳೆಗೆ ನೀನ್ರ ಮನ್ಯಾಗ ಇಟ್ಕೊಂಡ್ರ ಬಂದಿದ್ ಮಂದಿ ಹುಡುಗಿಯಂದ್ರೆ ಈಗಿನ ಹುಡುಗಿನ ಇಷ್ಟಪಟ್ಬಿಟ್ಟಂದ್ರೆ ಅಯ್ಯೋ ಬೇಡ ಬೇಡ ನಾಳೆ ಬೆಳಿಗ್ಗೆ ನಸುಕ್ನಾಗ ಲಗುಣ ಎದ್ದು ಎಲ್ಲ ಕೆಲಸ ಮುಗಿಸಿ ನೀ ಗುಡ್ಡದ ದುರ್ಗಮ್ಮ ಹೋಗ್ಬಿಡ್ನಿ ಹೋದೆ ಅಂದ್ರೆ ಭಾಳ ತಗೋ ಲೇಟ್ ಆಗಿ ಬಾ ಅರ್ಜೆಂಟ್ ಏನಿಲ್ಲ ಹಾಂ ಆತು ಬೇ ಎಲ್ಲ ಕೆಲಸ ಮುಗಿಸಿ ಲಗುಣ ಹೋಗ್ಬರ್ತೇನೆ ಲಗುಣ ಹೋಗಿ ಆರಾಮ್ ಬಾ ಆತು ಬೇ ಹಾಂ ಈಕೆ ಮನೆಯಿಂದ ತೊಲಗಿದ್ರೆ ಸಾಕು ಅವರು ನನ್ನ ಮಗಳನ್ನ ಒಪ್ಕೊಂಡ್ರೆ ಸಾಕು ಅಲ್ಲ ಸುಮಂಗಲಿಗೆ ಎಷ್ಟೊತ್ತಾಗಲಿಕ್ಕೆ ಹೋಗಿ ಹೇಳೇನಿ ಬಿಸಿಲಾದ ಪಿರಿ ಪಿರಿ ಹರಿಯಾಡ್ಬೇಡಿ ಇವತ್ತು ನಾಳೆ ಬೆಳ್ಳಗೆ ಚಂದಾಗ ಕಾಣಬೇಕು ನೀ ಅಂತೇಳಿ ಹೇಳಿದ ತಿಳ್ಕೊಳಂಗೇ ಇಲ್ಲ ಹುಡುಗಿ ಈಕೆಗೆ ಒಂದು ಕಡ್ಲಿಟ್ಟು ಅರಿಶಿನ ಕಲಿಸಿಡ್ತಂತಡಿ ಬಂದು ಒಂದಿಟ್ಟು ಮಕ್ಕ ಕಮ್ಮಿ ಎತ್ತಕೊಳ್ಳಿ ಒಂದಿಟ್ಟು ಚಂದಾಗ ಕಾಣಲಿ ಬಂದಿದ್ದು ಹುಡುಗ ಆಯ್ಕೆ ಇಷ್ಟಪಡೋಂಗಾಗಲಿ ಯವ್ವ ದುರ್ಗವ್ವ ನಿನಗದು ಯಾವಾಗ ತಲೆಯಾಗ ತಿಳಿತೈತವ ತಾಯಿ ನನ್ನ ಮನೆಗೆ ಒಬ್ಬ ಮಾಲಕ್ಸಿನ ಕಳಿಸ್ಬೇಕಂತೇಳಿ ನನ್ನ ಸೊಸಿ ಬಂದ್ಲಂದ್ರೆ ನನ್ನ ಮಗಗೆ ಹಿಂಗೆ ಊಟದ ಕಾಯೋದು ತಪ್ತೈತಿ ಆಕೆ ನೀಡ್ತಾಳೆ ಆಕೆ ಇದು ಮಾಡ್ತಾಳೆ ಜವಾಬ್ದಾರಿ ತಪ್ಪದಂಗೆ ಆಕೈತಿ ದುರ್ಗವ್ವ ನನ್ನ ಮಗಗೆ ಒಂದು ಒಳ್ಳೆ ಹುಡುಗಿನ ಗಂಟಾಕಿ ಬಿಡುವ ಅಷ್ಟ ಸಾಕು ಇವ ಅಲ್ಲಿ ಬೇ ನಿನಗೆ ಎಷ್ಟು ಸಲ ಹೇಳೇನಿ ನಾನು ನನಗೋಸ್ಕರ ನೀನು ಊಟಕ್ಕೆ ಕಾಯ್ಕೊಂಡು ಕುಡ್ರಾಕ್ ಹೋಗ್ಬೇಡ ನೀನು ನಿನ್ನ ಪಾಡಿಗೆ ಊಟ ಮಾಡಿ ಮಲ್ಕೋ ಅಂತ ಹೇಳಿ ಯಾಕವ್ವ ನನಗೋಸ್ಕರ ಕಾಯ್ತೀನಿ ದಿನ ನೀ ಏನು ಹೇಳ್ತೀಯಪ್ಪ ತಾಯಿ ಕಳ್ಳು ಕೇಳ್ಬೇಕಲ್ಲ ಅಲ್ಲ ಮಗನ ನೀ ಊಟ ಮಾಡ್ದೆ ಊಟರ ಇಳಿತಿತ್ತ ನನ್ನ ಗಂಟಲ್ದಾಗ ಯವ್ವ ಇಂಥವೆಲ್ಲ ಬಿಡು ನೀನು ಅಲ್ಲ ಈ ನಮನೆ ವಯಸ್ಸಾಗೈತಿ ನಿನಗೆ ನೀನು ಈ ನಮನೆ ಊಟ ಬಿಟ್ಕೊಂತ ಕುಂತ್ರ ಆಕೈತ ಬೇಡ ಬೇಡ ನೋಡು ನಾಳಿಂದ ನನಗೋಸ್ಕರ ಕಾಯ್ಕೊಂಡು ಊಟಕ್ಕೆ ಹೋಗ್ಬೇಡ ನೀನು ನಿನ್ನ ಪಾಡಿಗೆ ಊಟ ಮಾಡಿ ಮಲ್ಕೋನಿ ನಾ ಬಂದು ಊಟ ನೀಡ್ಕೊಂಡು ತಿಂದು ಬೀಳ್ತೇನಂತ ನೀ ಹೇಳ್ದಂಗೆಲ್ಲ ಆಗಂಗಿಲ್ಲಪ್ಪ ಆದಷ್ಟು ಲಗು ನೀವೊಂದು ಮದುವೆ ಅಂತ ಮಾಡ್ಕೊ ಹಾಗೂ ನಾನು ನಿಶ್ಚಿಂತೆಯಿಂದ ಸಸಿ ಮಾಡಿ ಹಾಕಿದ್ದನ್ನು ಬಿಸಿ ಬಿಸಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೇನೆ ಅಲ್ಲವ ನಾ ಏನು ಮದ್ವೆ ಬ್ಯಾಡ ಅಂತ ನತೇನಾ ಒಂದು ಒಳ್ಳೆ ಹುಡುಗಿ ಸಿಗ್ಬೇಕಲ್ಲವ ಮದುವೆ ಆಗ್ಬೇಕಂತಂದ್ರೆ ನಡಿ ನಡಿ ಬ್ಯಾಸ್ರಾಗೈತಿ ಊಟಕ್ಕೆ ಹಾಕೊಡ್ಬಾ ಊಟ ಮಾಡಿ ನೆಮ್ಮದಿಯಿಂದ ಮಲ್ಕೊಳಂತ ಆತಪ್ಪ ನಾಳೆ ದುರ್ಗಮ್ಮಗೆ ಹೋಗ್ಬೇಕಾ ಬೇಕಲ್ಲವ ನೀನ ಹೇಳಿ ಅಸ್ಸಾಂಗಳು ಬೇರೆ ಹೇಳ್ಯಾರ ನೀವು 9 ಶುಕ್ರವಾರ ನಡ್ಕೋರಿ ಅಂತೇಳಿ ಹೋಗ್ಲೇಬೇಕಲ್ಲ 9 ಶುಕ್ರವಾರ ಈಗ ದನೆ ಒಂದಾಗೈತಿ ಇನ್ನ 8 ಹೋಗ್ಬೇಕು ನನಗೂ ಬರ್ಬೇಕಂತ ಆಸೆ ಇಲ್ಲ ನೀ ಬರ್ತೀಯಾ ಅಲ್ಲವ ಆ ನಮನೆ ದುರ್ಗ ಹೋಗಿ ಗುಡ್ಡದ ಮೇಲೆ ಹೋಗಿ ಕುಂತಾಳ ನಿನ್ಗೆ ಗುಡ್ಡ ಇರಕ್ಕಾರ ಆಕೈತ ಎಷ್ಟು ಮೆಟ್ಲದಾಗ ಗೊತ್ತೈತ ನಿನಗೆ ಇರಲಿಲ್ಲ ಯಾಕೋ ಮೈಯಾಗ ಶಕ್ತಿ ಇರುವಾಗ ಒಂದ್ಸಲ ದುರ್ಗಮ್ಮನ ದರ್ಶನ ಮಾಡ್ಬೇಕಂತ ಆಸೆ ಇತ್ಲ ನೀ ಹೆಂಗಿದ್ರು ಈಗ 9 ಶುಕ್ರವಾರ ಹೊಂಟಿಯಲ್ಲ ಒಂದರ ಶುಕ್ರವಾರ ನಾನು ಕರ್ಕೊಂಡು ಹೋಗ್ಲಾ ಕರ್ಕೊಂಡು ಹೋಗಪ್ಪ ಆತ್ವಾ ಹೆಂಗಾರ ಮಾಡಿ ನಿನ್ನ ಕರ್ಕೊಂಡು ಹೋಗ್ತೀನಿ ಆಯ್ತಾ ಈಗ ಹೋಗೋಣ ಊಟಕ್ಕೆ ಹಾಕೊಡ್ತೀಯಾ ಆತಪ್ಪ ಬಾ